ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ 2024ರ ನವರಾತ್ರಿ ಉತ್ಸವಕ್ಕೆ ಕ್ಷಣಗಣನೆ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಾಳೆಯಿಂದ ಅಂದರೆ ಅಕ್ಟೋಬರ್ 3ರಿಂದ ಅಕ್ಟೋಬರ್ 11ರವರೆಗೆ ನಡೆಯಲಿರುವ ನವರಾತ್ರಿ ಉತ್ಸವಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಪ್ರತಿದಿನ ಆರಾಧನೆಗೆ ಪಾತ್ರವಾಗಲಿರುವ ದುರ್ಗಾ ಮಾತೆಯ ಮೂರ್ತಿ ಇಂದು ಬುಧವಾರ ರಾತ್ರಿ ಕಾರ್ಯಕ್ರಮ ನಡೆಯುವ ಹಳೆ ನಗರಸಭೆಯ ಮೈದಾನವನ್ನು ಪ್ರವೇಶ ಮಾಡಿದೆ. ನವರಾತ್ರಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಸಿದ್ಧತೆಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂರ್ಣವಾಗಲಿದೆ. 2024ರ ವರ್ಣರಂಜಿತ ದಾಂಡೇಲಿ ನವರಾತ್ರಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ನವರಾತ್ರಿ ಉತ್ಸವ ಬೆಳಗ್ಗೆ 9ವರೆಗೆ ಪ್ರತಿಷ್ಠಾಪನೆ ಮಾಡಿ ಮುಂದಿನ 9 ದಿವಸಗಳ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ದಾಂಡೇಲಿ ಜನರಿಗೆ, ದಾಂಡೇಲಿ ಹಳಿಯಾಳ ಮತ್ತು ಜೋಡ ತಾಲೂಕು ಜನರಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ತಮ್ಮ ಕುಟುಂಬದ ಸಮೇತ ಬಂದು ತಾಯಿ ದುರ್ಗಾ ಮಾತೆಯ ಆಶೀರ್ವಾದ ಪಡೆದು ಎಲ್ಲರೂ ಪ್ರತಿಯೊಂದು ನಮ್ಮ ಸ್ಟಾಲ್ಗಳು ಇದ್ದಾವೆ. ಆಮೇಲೆ ದಾಂಡಿಯಾ ಕಾರ್ಯಕ್ರಮ ಇದೆ. ಪ್ರತಿಯೊಂದು ಕಾರ್ಯಕ್ರಮ ಏನು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ರಾತ್ರಿ 10:30ರಿಂದ 11 ಗಂಟೆ ಮಟ್ಟ ನಾವು ದಾಂಡಿಯಾ ಕಾರ್ಯಕ್ರಮ ನಡೆಸ್ತೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನೋಡಿಕೊಂಡು ಒಳ್ಳೆ ರೀತಿಯಿಂದ ಇದು ಮಾಡಬೇಕು. ಈಗಾಗಲೇ ಮೂರ್ತಿ ಮೈದಾನವನ್ನು ಬಂದಿದೆ. ಎಲ್ಲಿಂದ ಹುಬ್ಳಿಯಿಂದ ಬಂದಿದೆ. ಕಲ್ಕಟ್ಟಾದವರು ಅದೇ ಇದು ಮಾಡ್ತಾರೆ. ಈ ಮೂರ್ತಿಯನ್ನ ಭಾಳ ಚೆನ್ನಾಗಿ, ಗಣಪತಿ ಮೂರ್ತಿ ಮತ್ತು ಇವೆಲ್ಲ ಮೂರ್ತಿಯನ್ನ ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರ ಕಡೆಯಿಂದನೇ ಆರ್ಡರ್ ಮಾಡಿ ನಾವು ಕಳಿಸಿದ್ದೀವಿ. ಈಗ ಜಸ್ಟ್ ಬಂದು ಈಗ ಮೂರ್ತಿಯನ್ನು ಕೂರಿಸಿ ನಾಳೆ ಬೆಳಗ್ಗೆ ಎಲ್ಲ ಕಾರ್ಯಕ್ರಮ नवरात्रि उत्सव हर्षोल्लास के साथ मनाया जाएगा और यहाँ पे जो है इस साल तीसरा साल है मूर्ति स्थापना दुर्गा माता हो रहा है। ये हुबली से हर साल मूर्ति आती है। जो कलकत्ता के कारीगर हैं वो लोग वहीं से अपना रॉ मटेरियल ला के मूर्ति बना के यहाँ पे देते हैं। हमारा मानद अध्यक्ष सुनील हेगड़े जी के मार्गदर्शन में हो रहा है और उन्होंने बेटा बालमणि सर पे विश्वास करके 3 साल से अध्यक्ष बनाया है। और ये पूरा अपना शोरूम का काम छोड़ के पूरा इधर ही दिन रात जो है पूरा मेहनत करके इनके ही मैक्सिमम मेहनत की वजह से ये अच्छा ढंग से संपन्न हो रहा है। इनको माँ दुर्गा का आशीर्वाद मिलना और ये पैसे से भी इनको मजबूती मिले और शरीर भी इनका स्वस्थ रहे। और अभी देवी जी का मूर्ति अभी जस्ट आई है, अभी प्रतिस्थापित होगी और सुबह जो है 9 बजे सर का पूजा है, बेटा बालमणि सर का पूजा है। और कल से पूरा डांडिया का भी प्रोग्राम हो रहा है। सर स्टॉल वगैरह लगे हुए हैं और ये जो इनका भव्य मंदिर देख रहे हैं ये हवेली का होन्नावर का जो है उनका है। बहुत बढ़िया ढंग से उन्होंने दिल से बनाया हुआ है और बहुत अच्छा डांडेली के लिए बहुत अच्छा है। माँ का दर्शन करके और डांडिया खेलेंगे। बहुत डांडेली के लिए एक अच्छा काम जो हुआ है और ये 3 साल से चला रहा है। कुटुंबा समेत LR बरी ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಓಲ್ಡ್ CMC ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ನವರಾತ್ರಿ ಉತ್ಸವವನ್ನು ಆರಂಭ ಮಾಡ್ತೀವಿ. 9 ಗಂಟೆಯಿಂದ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಬಂದು ದೇವಿಯ ದರ್ಶನ ಪಡಿಬೇಕು ಹಾಗೂ ನಮಗೆ ಸಹಕಾರವನ್ನು. ಹಾಗೆ ಅದೇ ದಿನ ಪ್ರತಿದಿನ 9 ದಿನ ಕೂಡ ಸಂಜೆ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. 8:30ರಿಂದ ದಾಂಡ್ಯಾ ಕಾರ್ಯಕ್ರಮ ಇರ್ತದೆ. ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ರಾಜ್ಯ ಮಟ್ಟದ ಕಲಾವಿದರನ್ನು, ರಾಜ್ಯ ಮಟ್ಟದ ತಂಡವನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಅತ್ಯಂತ ಅದ್ಭುತವಾದ ಯಕ್ಷಗಾನ ಪ್ರದರ್ಶನ ಇದೆ. ಯಕ್ಷಗಾನದ ದಿಗ್ಗಜರು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಯಕ್ಷಗಾನದಲ್ಲಿ ಭಾಳಷ್ಟು ಹೆಸರನ್ನು ಮಾಡಿರುವಂಥ ಪ್ರಶಸ್ತಿ ವಿಜೇತರನ್ನು ಈ ವರ್ಷ ಕರೀತಾ ಇದ್ದೇವೆ. ಕಾಮಿಡಿ ತಂಡ ಇದೆ, ನೃತ್ಯ ರೂಪಕ ತಂಡ ಇದೆ, ಬೇರೆ ಬೇರೆ ನಾಟಕ ಇದೆ, ಬೇರೆ ಬೇರೆ ವಿಭಾಗವನ್ನು ಇವಾಗ ನಾವು ಟಚ್ ಮಾಡಿದ್ದೇವೆ. ಈ ವರ್ಷ ಎಲ್ಲರೂ ಬರಬೇಕಾಗಿ ವಿನಂತಿಯನ್ನು ಸಮಿತಿಯ ಪರವಾಗಿ ಮಾಡ್ಕೊಳ್ತಾ ಇದ್ದೇವೆ.